ಮುಳಬಾಗಿಲು ನಗರದ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಅದ್ಧೂರಿಯಾಗಿ ಮಾಡಲಾಯಿತು. ಕಿಸಾನ್ ಸಂಘದ ಕಚೇರಿಯಲ್ಲಿ ಶ್ಯಾಮಲಾ ಸ್ವೀಟ್ಸ್ ಹತ್ತಿರ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ಕಾರ್ಯಕರ್ತರು ಸೇರಿ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಳಬಾಗಿಲು ನಗರದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಕಾಪರ್ತಿ ಅಮರ್, ಶಂಕರ್ ಮತ್ತು ವಿಶ್ವನಾಥ್ ರೆಡ್ಡಿ, ವಕೀಲರು ಜಯಪ್ಪ, ಗಿವರ್ಲಿ ಕೇರ್ ಫೌಂಡೇಶನ್ ಜೊತೆಗೆ ಇವರು ಅಂಬೇಡ್ಕರ್ ಅವರು ಹೇಳಿರುವುದೇನೆಂದರೆ, ಒಂದು ಸಮಾಜದ ಪ್ರಗತಿಯನ್ನು ಆ ಸಮಾಜದ ಮಹಿಳೆ ಸಾಧಿಸುವ ಪ್ರಗತಿಯನ್ನು ಅಳೆಯುವ ಮುಖಾಂತರ ನಾನು ಮಾಪನ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಮೊದಲ ವ್ಯಕ್ತಿ ಮಹಿಳೆಯರಿಗೆ ಸಮಾನತೆ, ಶಿಕ್ಷಣ, ವಿದ್ಯಾಭ್ಯಾಸ ಪ್ರತಿಯೊಂದನ್ನು ಕೊಡಬೇಕು ಮತ್ತು ಹಕ್ಕುಗಳು ಸರಿಸಮಾನವಾದ ಹಕ್ಕುಗಳನ್ನು ಕೊಡಬೇಕೆಂದು ಯೋಚನೆ ಮಾಡಿದಂಥ ಮೊದಲ ವ್ಯಕ್ತಿ. ಮತ್ತು ಬಿಲ್ ಆಫ್ ಕಂಡಕ್ಟ್ ಹಿಂದೂ ಕೋರ್ಟ್ ಬಿಲ್ ಅನ್ನು ಮೊದಲ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹಿಳೆಯರಿಗೆ ಸಮಾನವಾಗಿ ಜಯಂತಿ ಕಾರ್ಯಕ್ರಮ ಇಡೀ ದೇಶಾದ್ಯಂತ ಮಾಡ್ತಾ ಇರ್ತಕ್ಕಂಥದ್ದು. ಇಡೀ ವಿಶ್ವವೇ ಕಂಡಂತ ಒಬ್ಬ ಶ್ರೇಷ್ಠ ಜ್ಞಾನವೆಂದರೆ ಅಂಬೇಡ್ಕರ್ ಅಂದರೆ ಜ್ಞಾನ. ಇಂಥ ಒಂದು ಮಹಾಚೇತನ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮಗಳು ಭಾರತೀಯ ಜನತಾ ಪಕ್ಷದಲ್ಲಿ ವಿಶೇಷವಾಗಿ ಕಾರ್ಯಕ್ರಮಗಳನ್ನ ಗ್ರಾಮೀಣ ಮಟ್ಟದಿಂದ, ಪಂಚಾಯಿತಿ ಮಟ್ಟದಿಂದ ಇಡೀ ರಾಷ್ಟ್ರ ಮಟ್ಟದವರೆಗೆ ಇಂಥ ಕಾರ್ಯಕ್ರಮಗಳು ಮಾಡಿಕೊಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆಗಳು, ಚಿಂತನೆಗಳ ಮೇಲೆ ಈ ದೇಶ ನಿಂತಿದೆ. ಅಂತ ಚಿಂತನೆಗಳು ಮತ್ತು ಆಲೋಚನೆಗಳ ಮೇಲೆ ಈ ದೇಶವನ್ನು ಕಟ್ಟಿರ್ತಕ್ಕಂಥದ್ದು. ವಿಶೇಷವಾಗಿ ರಾಜಪ್ರಭುತ್ವ ಅಂದ್ರೆ ನಿರಂಕುಶವಾದ ಇದ್ದಂತ ಈ ಭಾರತದಲ್ಲಿ ಸಣ್ಣ ಸಣ್ಣ ರಾಜ್ಯಗಳಾಗಿ, ಸಂಸ್ಥೆಗಳಾಗಿ ಹಂಚವಾಗಿದ್ದ ಕಾಲದಲ್ಲಿ ಪ್ರಜಾಪ್ರಭುತ್ವದ ಅನುಷ್ಠಾನ ಈ ದೇಶಕ್ಕೆ ತುಂಬಾ ಮುಖ್ಯ. ಇಲ್ಲಿ ಪ್ರಜೆಗಳೇ ಪ್ರಭುಗಳು. ಈ ಪ್ರಭುಗಳು ಅಂದ್ರೆ ಪ್ರಜೆಗಳ ಒಂದು ಶಕ್ತಿ ಏನು ಅಂತ ಈ ಪ್ರಜಾಪ್ರಭುತ್ವ ಅಡಿಯಲ್ಲಿ ಒಂದು ಸಂವಿಧಾನವನ್ನು ರಚನೆ ಮಾಡಿ ಈ ದೇಶಕ್ಕೆ ಸಮರ್ಪಣೆ ಮಾಡಿದಂತಹ ಮಹಾಚೇತನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವವೇ ಕಂಡಂತ ಒಬ್ಬ ಶ್ರೇಷ್ಠ ನಾಯಕ. ಎಲ್ಲಿ ಕೂಡ ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲಾ ಭಾಗಗಳಲ್ಲಿ, ಎಲ್ಲಾ ದೇಶಗಳಿಗೂ ಗೊತ್ತು. ಅಂತ ಒಂದು ನಾಯಕನ ಒಂದು ಕಾರ್ಯಕ್ರಮ ಇವತ್ತು ಇಷ್ಟು ಒಂದು ವೈಭವವಾಗಿ, ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಅಂಬೇಡ್ಕರ್ ಅವರ ಚಿಂತನೆಗಳು, ಆಲೋಚನೆಗಳಿಗೆ ತುಂಬ ಮಾನ್ಯತೆ ಕೊಡೋದ್ರ ಮುಖಾಂತರ ಪಕ್ಷವನ್ನ ಸದೃಢವಾಗಿ ಅಂಬೇಡ್ಕರ್ ಚಿಂತನೆಗಳ ಮೇಲೆ ನಾವು ಕಟ್ಟಬೇಕು. ಆ ಒಂದು ಸಂಕಲ್ಪವನ್ನ ನಾವು ಈ ದಿನದಿಂದ ಭಾರತೀಯ ಜನತಾ ಪಕ್ಷದ ಪ್ರತಿಯೊಂದು ಕೇಂದ್ರ ಭಾಗದಲ್ಲಿ ಮತ್ತು ಗ್ರಾಮೀಣ ಭಾಗದಲ್ಲಿ ಎಲ್ಲಾ ಭಾಗಗಳಲ್ಲೂ ಕೂಡ ಅದನ್ನು ಅಳವಡಿಸಿಕೊಳ್ಬೇಕು ಅನ್ನೋ ವಿಚಾರದ ಮೇಲೆ ಅನೇಕ ಹಿರಿಯರನ್ನ ಇವತ್ತು ಕರೆಸಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಭಾಗದ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಪ್ರಸಾದಣ್ಣವರು ಮತ್ತು ವಿಶೇಷವಾಗಿ ಅಮರಣ್ಣ ನಗರ ಅಧ್ಯಕ್ಷರು, ನಿಕಟಪೂರ್ವ ಅಥವಾ ಈಗ ಅವರೇ ಇನ್ನ ಜವಾಬ್ದಾರಿಯಲ್ಲಿ ಇರ್ತಾರೆ, ನಗರಾಧ್ಯಕ್ಷರು ಮತ್ತು ನಮ್ಮ ನಗರದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಿಶ್ವನಾಥ್ ಮತ್ತು ಮೈಕ್ ಶಂಕರಣ್ಣ ಮತ್ತು ನಮ್ಮ ಗ್ರಾಮೀಣ ಭಾಗದ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು BLA 1 ಶ್ರೀ ವಿಶ್ವನಾಥ್ ರೆಡ್ಡಿ ಅವರು ಮತ್ತು ನಮ್ಮ ಮುನ್ರಾಜಣ್ಣ ಹಿರಿಯ ಮುಖಂಡರು, ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು, ಈಗಾಗಲೇ ಸುಮಾರು ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡಿರ್ತಕ್ಕಂಥವ್ರು ಮತ್ತು ನಮ್ಮ